ನಮಸ್ಕಾರ ಕರ್ನಾಟಕ. ಭಾರತದ 2026 ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ನನಗೆ ಇದು ಬಜೆಟ್ಗಿಂತ ಹೊಸ ಸಾಲ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕಿರೋ ರೀತಿ ಅಂತೂ ನನಗೆ ಕಾಣಿಸ್ತಾ ಇದೆ ಅಂತ ಈ ಮೂಲಕ ಹೇಳುತ್ತೆ. ಯಾಕೆ ಅಂತಂದರೆ 53 ಲಕ್ಷ ರೂಪಾಯಿಯ ಬಜೆಟ್ ಅಂದರೆ ಕರ್ನಾಟಕದ 4 ಲಕ್ಷ ರೂಪಾಯಿ ಬಜೆಟ್ ಅಂತಂದರೆ ಕರ್ನಾಟಕದ 13 ವರ್ಷದ ಬಜೆಟ್ ಅಷ್ಟು 53 ಲಕ್ಷ ಕೋಟಿ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು 2026ಗೆ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲಿ ಏನಿಲ್ಲ, ಮುಂಚೆ ಪಕೋಡ ಮಾರು ಅಂದರು, ರೀಲ್ಸ್ ಮಾರು ಅಂದರೆ ಈಗ ಸಿಗರೇಟ್ ಬೆಲೆ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಈಗ ಬೀಡಿ ಹೊಡಿಯೋ ಮಟ್ಟಕ್ಕೆ ಮಾಡಿಟ್ಟಿದ್ದಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನನಗನ್ಸಿದ್ದು. ಇದರಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಹೇಳಲೇಬೇಕು. ಈ ಬಜೆಟ್ ಅನ್ನೋದಕ್ಕಿಂತ ಈ ಬಜೆಟಲ್ಲಿ 53 ಲಕ್ಷ ಕೋಟಿ ಬಜೆಟ್ ಮಾತ್ರ ಕೇಂದ್ರ ಸರ್ಕಾರ ಮತ್ತು BJPಯ ಬಟ್ಟಂಗಿಗಳು ಮಾತಾಡ್ತಾ ಇದ್ದಾರೆ. ಬಟ್ ನನಗೆ ಕಾಣಿಸಿದ್ದೇನು ಅಂತಂದರೆ ಈ ಬಜೆಟಲ್ಲಿ ಹೊಸದಾಗಿ 17.2 ಲಕ್ಷ ಕೋಟಿ ಅಂದರೆ ಕರ್ನಾಟಕದ 5 ವರ್ಷದ ಬಜೆಟ್ಟಿನ ಹಣವನ್ನು 17.2 ಲಕ್ಷ ಕೋಟಿ ಅಂದರೆ ಕರ್ನಾಟಕದ 5 ವರ್ಷದ ಬಜೆಟ್ ಹಣವನ್ನು ಕೇಂದ್ರ BJP ಸರ್ಕಾರ ಈ ವರ್ಷ ಸಾಲ ಮಾಡಲು ಹೊರಟಿದೆ. ಯಾರಪ್ಪನಪ್ಪ ತೀರ್ಸೋರು? ಜೈ ಶ್ರೀರಾಮು, ಭಾರತ್ ಮಾತಾಕಿ ಜೈ ಅನ್ಕೊಂಡು ಹೇಳ್ಕೊಂಡು BJPಯವರು ಕರ್ನಾಟಕದಲ್ಲಿ ಅಧಿಕಾರಕ್ಕೋಸ್ಕರ ಮೀಟಿಂಗ್ಗಳು ಮಾಡಿ ಜನರಿಗೆ ಉಚ್ಚೆಬ್ಬರಿಸ್ತಿರಲ್ಲ. ಆಲ್ರೆಡಿ 200 ಲಕ್ಷ ಕೋಟಿ ಅಂತಂದರೆ ಕರ್ನಾಟಕದ ಇಫ್ ಐ ಆಮ್ ನಾಟ್ ರಾಂಗ್ 50 ವರ್ಷದ ಬಜೆಟ್ ಅಷ್ಟು ಸಾಲ ಮಾಡಿಟ್ಟಿದ್ದಾರೆ ಕೇವಲ 13 ವರ್ಷದಲ್ಲಿ. ಈ ವರ್ಷ 2026 ಅವ್ರ ಟಾರ್ಗೆಟ್ ಏನು ಗೊತ್ತಾ? ಬಜೆಟ್ ಅಂದರೆ ನಿಮಗೋಸ್ಕರ ಅಲ್ಲ, ಅದು ಅವರು ಹೊಸದಾಗಿ ಸಾಲ ಮಾಡ್ತಾ ಇದ್ದಾರೆ. ಏನಂತಂದರೆ ಅದ್ರ ಬಜೆಟಲ್ಲಿ ನೋಡಿರಿ, ಇವತ್ತು ಕನ್ನಡಪ್ರಭ ಎಲ್ಲ ಪೇಪರಲ್ಲಿ ಬಂದಿದೆ, 17.2 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡ್ತಾ ಇದ್ದಾರೆ. ಇದೇ ಮೋದಿ ಸರ್ಕಾರ, ಇದೇ ಕೇಂದ್ರ BJP ಸರ್ಕಾರ ಅಲ್ರೋ. ಏನಾದರೂ ನೀವು ಓಡಿಗಿಡಿ ಹೋಗ್ಬಿಟ್ರೆ ಈ ಅಫ್ಘಾನಿಸ್ತಾನ್ ಥರ, ಶ್ರೀಲಂಕಾ ಥರ ಸಾಲ ಮಾಡಿಬಿಟ್ಟು ಈ ನೇಪಾಳ ಥರ ಯಾವೊಂದು ತೀರಿಸ್ತಾರೆ ಈ ಸಾಲನ? 200 ಲಕ್ಷ ಕೋಟಿ ಸಾಲ ಪ್ಲಸ್ ಈ ವರ್ಷದ್ದು 17.2 ಲಕ್ಷ ಕೋಟಿ ಇದೆ. ನನಗನ್ಸಿದ್ದು ಇದು ಬಜೆಟ್ ಅನ್ನೋದಕ್ಕಿಂತ ಈ ಹೊಸ ಸಾಲದ ಅಪ್ಲಿಕೇಶನ್ನ ಭಾರತದ 140 ಕೋಟಿ ಜನರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಗೋವಾಗೆ, ಕರ್ನಾಟಕಕ್ಕೆ ಕೊಟ್ಟಿರೋದು ಎಲ್ಲ ಬರೀ ಚಿಪ್ಪು ಅಂತ ಈ ಮೂಲಕ ಹೇಳುತ್ತಾ. ಇದು ಬಜೆಟ್ಟಾ ಅಥವಾ ನೀವು ಹೊಸ ಸಾಲ ಮಾಡಿ ನುಂಗಾಕಕ್ಕೆ ಕೊಟ್ಟರು ಅಂತ ಬ್ಯಾಂಕ್ ಸ್ಟೇಟ್ಮೆಂಟಾ, ಅಪ್ಲಿಕೇಶನ್ನ ಗೊತ್ತಿಲ್ಲ ಅಂತ ಹೇಳುತ್ತಾ. ಒಟ್ಟಿನಲ್ಲಿ ಕರ್ನಾಟಕದ 7 ಕೋಟಿ ಜನರಿಗೆ, ಭಾರತದ 140 ಕೋಟಿ ಜನರಿಗೆ ಈ BJPಯವರು ಸಾಲಗಳನ್ನು ಮಾಡಿ ಶೂಲಕ್ಕೆ ಏರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಜನರ ಮುಖದಲ್ಲಿ ಕಳೆ ಇಲ್ಲ, ಜನರ ಜೇಬಲ್ಲಿ ದುಡ್ಡಿಲ್ಲ, ಜನರ ಬ್ಯಾಂಕಲ್ಲಿ ದುಡ್ಡಿಲ್ಲ, ಅವ್ರದ್ದೇ ಒಂದು ಮಕರಿ ಸಾಲ ಇದೆ. ರಾಜ್ಯ ಸರ್ಕಾರದ 8 ಲಕ್ಷ ಕೋಟಿ, ಕೇಂದ್ರ ಸರ್ಕಾರದ 200 ಲಕ್ಷ ಕೋಟಿ ಹಳೆ ಸಾಲ. ಈಗ ಹೊಸದಾಗಿ ನಿರ್ಮಲಾ ಸೀತಾರಾಮನ್ ಅವರು ಈ ವರ್ಷದ ಬಜೆಟಲ್ಲಿ 17.2 ಲಕ್ಷ ಕೋಟಿ ಯಾರು ತೀರಿಸ್ತಾರೆ? ಯಾರಿಗೋಸ್ಕರ ಸಾಲ ಮಾಡ್ತಾ ಇದ್ದೀರಾ? ಈ ರೀತಿ ಸಾಲ ಮಾಡಿ ಬರೋ ಸತಿ ಸೋತಿ ಏನಾದರೂ ನೀವು ಓಡಿಗಿಡೋದ್ರೆ ನಾವು ಯಾರು ತೀರಿಸ್ಬೇಕು? 140 ಕೋಟಿ ಜನ ಕಣ್ಣುಗಳನ್ನು ಮಾರಿ ತೀರಿಸ್ಬೇಕಾ? ಗೊತ್ತಿಲ್ಲ ಸ್ನೇಹಿತರೆ. ಇದು ಬಜೆಟ್ ಅನ್ನೋದಕ್ಕಿಂತ ಇವರು ನಿಜವಾಗಲೂ ಎಂಥ ಕ್ರೂರಿಗಳು, ಎಂಥ ಭ್ರಷ್ಟರು ಅಂತ ಗೊತ್ತಾಗುತ್ತೆ. ಯಾರಿಗ್ರಿ ಬೇಕಾಗಿದೆ ಸಾಲ ಮಾಡಿ ಬಜೆಟ್ ಮಾಡೋದು? ನಿಮ್ಮ ಹತ್ರ ದುಡ್ಡಿದ್ರೆ ಬಜೆಟ್ ಮಾಡಿ, ಇಲ್ಲ ಇರೋ ದುಡ್ಡಲ್ಲಿ ಮಾಡಿ, ಸಾಲಗಳು ಮಾಡಿ. 200 ಲಕ್ಷ ಕೋಟಿ ಸಾಲ ಇದೆ, ಮತ್ತೆ 17.2 ಲಕ್ಷ ಕೋಟಿ ಕರ್ನಾಟಕದ BJPಯವರು. ನೋಡ್ರಿ, ಈ 3 ಪಕ್ಷದವ್ರು ಇದೇ ಮಾಡಿದ್ದು. ಕರ್ನಾಟಕದಲ್ಲಿ 3 ಪಕ್ಷದವರು ಕಳೆದ 30 ವರ್ಷದಲ್ಲಿ ಬೆಂಗಳೂರಲ್ಲಿ 1250 ಕೆರೆಗಳನ್ನ ನುಂಗಾಕವ್ರೆ. ಅದಕ್ಕೋಸ್ಕರನೇ 38 ಲಕ್ಷ ರೂಪಾಯಿ ವಾಚ್ಗಳು, 1400 ಕೋಟಿ ಡಿಕ್ಲರೇಷನು, 1000 ಕೋಟಿ ಓಡಾಡೋದು ಇನೋವಾ, ಆಮೇಲೆ ಮಕ್ಕಳಿಗೆ ಇಂಟರ್ನ್ಯಾಷನಲ್ಲು ಅವ್ರ ಹೆಂಡತಿಗಳೆಲ್ಲ ಎಲ್ಲೋ ಬೇರೆ ಕಂಟ್ರಿಗಳಲ್ಲಿ ಆಸ್ತಿಗಳನ್ನು ಮಾಡಿದ್ದಾರೆ. ಓಡಾಡೋದು, ಶುಗರ್ ಫ್ಯಾಕ್ಟ್ರಿಗಳು, ಇನೋವಾಗಳು, ರಿಸಾರ್ಟ್ಗಳು. ಅವ್ರ ಲೈಫಲ್ಲಿ ನೀವುಗಳು ಮಾತ್ರ ಸಾಲ ಮಾಡ್ಕೊಂಡು ಅವ್ರಿಗೆ ಓಟ್ ಹಾಕ್ಕೊಂಡು ಜೈ ಜಯಕಾರ ಹಾಕ್ಕೊಂಡು 3 ಪಕ್ಷದವ್ರಿಗೆ ಅವನ ಅಣ್ಣ ಅಂತಾನೆ, ಒಬ್ಬ ಬಂಡೆ ಅಂತಾನೆ, ಇನ್ನೊಬ್ಬ ಎಡ್ಡಿ ಅಂತಾನೆ, ಗೊತ್ತಿಲ್ಲ, ಇವ್ರು 3 ಪಕ್ಷದವ್ರು ಮಾಡ್ಕೊಂಡಿದ್ದೀರಾ. ಒಟ್ಟಿನಲ್ಲಿ ಜೀವನದಲ್ಲಿ ಒಂದಂತೂ ನಿಜ, ನೀವು ಪೂರ್ತಿಯಾಗಿ ನಗ್ನ ಮಾಡೋರಿಗೆ ಇವ್ರಿಗೆ ಬಿಡಲ್ಲ. ನೋಡಿ, ಆಲ್ರೆಡಿ 200 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಈಗ 17.2 ಲಕ್ಷ ಕೋಟಿ ಹೊಸ ಸಾಲನ ಮಾಡೋಕ್ಕೆ 2026 ಹೊರಟಿದ್ದಾರೆ ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಒಟ್ಟಿನಲ್ಲಿ ದೇಶವನ್ನು, ನಮ್ಮ ರಾಜ್ಯವನ್ನು, ನಿಮ್ಮನ್ನು ಮಾರಾಟ ಮಾಡೋಕ್ಕೆ ಇಡೋವಂಥ ಸರ್ಕಾರಗಳೇ ಬಂದಿರೋ, ರಾಜಕಾರಣಿಗಳು ಬಂದಿರೋದು. ಮತ್ತೆ ಅವರನ್ನು ನಂಬಿ ಹಾಳಾಗಿ ಹೋಗಬೇಡಿ. ಮುಂದೊಂದು ದಿನ 2028ಕ್ಕೆ ಒಂದು ಹೊಸ ರಾಜಕೀಯ ಬದಲಾವಣೆಯನ್ನು ಕರ್ನಾಟಕದಲ್ಲಿ ತಗೊಂಬರ್ತೀವಿ. ಒಂದು ಹೊಸ ರಾಜಕೀಯ ನಡೆಯನ್ನು ನಾನು ತಗೊಂಬರ್ತೀನಿ. ಐ ಥಿಂಕ್ ಐ ವಿಲ್ ಟಾಕ್ ಟು ಆಲ್ ದ ಪೀಪಲ್, ಇವನ್ KRS ಆಗಿರ್ಬೋದು ಅಥವಾ ಪ್ರಜಾಕೀಯ, ಎಲ್ಲರೂ ಅಷ್ಟೇ ದಯಮಾಡಿ ಎಲ್ಲ ಕೈ ಜೋಡಿಸಿ ವಿ ವಿಲ್ ಫಾರ್ಮ್ ಎ ಗೌರ್ಮೆಂಟ್. ಥ್ಯಾಂಕ್ ಯು ಲಾಟ್. ನಾನು ನಿಮ್ಮ ಅಡ್ವೊಕೇಟ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್.